ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರ ಕರ್ತನೆ, ನಮ್ಮ ಪ್ರಾರ್ಥನೆ ಮಾಡುವಾಗ ಸ್ವಾಮಿ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತಿರುವ ದೇವರೇ, ಈ ಪ್ರಾರ್ಥನೆ ಲಾಲಿಸು ದೇವರೇ, ಸದುತ್ತರನು ದಯಪಾಲಿಸು. ಈ ವಾಕ್ಯದೊಂದಿಗೆ ನೀವು ಮಾತನಾಡು ಪವಿತ್ರಾತ್ಮರೇ. ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತಾ ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಎಫೆಸರ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನವಾಗಿದೆ. ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು. ಹಲ್ಲೆಲೂಯಾ. ತಂದೆ ತಾಯಿಗೆ ಹೇಗೆ ಗೌರವ ಕೊಡಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ದೇವರು ಹೇಳಿಕೊಡ್ತಾ ಇದ್ದಾರೆ. ಆ ರೀತಿ ಮಕ್ಕಳು ಜೀವಿಸುವುದಾದರೆ ಈ ಭೂಮಿ ಮೇಲೆ ಬಹುಕಾಲ ಬದುಕುವಿ, ನಿನಗೆ ಮೇಲಾಗುವುದು. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ದೇವರು ವಾಕ್ಯದ ಮುಖಾಂತರ ಯಾರು ವಾಕ್ಯಕ್ಕೆ ಒಳಗಾಗಿರ್ತಾರೋ ಅವರ ಮಕ್ಕಳಿಗೆ ಕೊಡುವಂತ ಒಂದು ವಾಗ್ದಾನ, ಒಂದು ಮಾತಾಗಿದೆ. ಹಲ್ಲೆಲೂಯಾ. ನೋಡಿ, ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿ ಮಾತುಗಳನ್ನು ಕೇಳಬೇಕು. ಇದು ಧರ್ಮ ವಾಗ್ದಾನ ಸಹಿತ ಮೊದಲನೆಯ ಆಜ್ಞೆ. ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀ ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಹಲ್ಲೆಲೂಯಾ. ದೇವರು ಮಕ್ಕಳಿಗೆ ಕೊಡುವಂತ ಆಜ್ಞೆ ಪ್ರಕಾರ ಜೀವಿಸುವುದಾದರೆ ಈ ಭೂಮಿ ಮೇಲೆ ಯಾವುದಕ್ಕೂ ಬಂದು ಟಚ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ದುರಾತ್ಮನ ಕ್ರಿಯೆಗಳು ಮಕ್ಕಳ ಮೇಲೆ ನಡೆಯುವುದಿಲ್ಲ. ಇವತ್ತು ಯಾಕೆ ಯೌವನಸ್ಥ ಮಕ್ಕಳ ಮೇಲೆ ತಂದೆ ತಾಯಿ ಮಾತುಗಳನ್ನ ಕೇಳದೆ ಅವ್ರಿಗೆ ಇಷ್ಟ ಬಂದ ರೀತಿ ನಡೆದು ಅವರಿಗೆ ಇಷ್ಟ ಬಂದ ರೀತಿ ಜೀವಿಸಿ ಹಲವಾರು ಚಟುವಟಿಕೆಗಳಲ್ಲೂ ಹಲವಾರು ರೀತಿಯಾಗಿ ಬದುಕಿಕೊಳ್ಳುತ್ತಾರೆ ಭೂಮಿ ಮೇಲೆ. ಹಲ್ಲೆಲೂಯಾ. ತಂದೆ ತಾಯಿ ಬಹಳ ದುಃಖ ಪಡ್ತಾರೆ, ಸಂಕಟ ಪಡ್ತಾರೆ. ಅಯ್ಯೋ, ನನ್ನ ಮಕ್ಕಳು ಈ ತರ ಆದ್ರಲ್ಲ, ಅಯ್ಯೋ ನನ್ನ ಮಗ ಈ ತರ ದಾರಿ ತಪ್ಪಿ ಹೋಗಿದಾನಲ್ಲ, ನಾನು ಎಷ್ಟು ಕರೆದ್ರು ನನ್ನ ಮಾತು ಕೇಳ್ತಾ ಇಲ್ಲಲ್ಲ. ಹಲ್ಲೆಲೂಯಾ. ಅದಕ್ಕಿಂತ ಹೆಚ್ಚಾದ ಮೊದಲು ತಂದೆ ತಾಯಿ ದೇವರ ಮಾತಿಗೆ ವಿಧೇಯರಾಗಿ ನಡೆದರೆ ಅದನ್ನ ನೋಡಿ ಮಕ್ಕಳು ಸನ್ಮಾರ್ಗಕ್ಕೆ ಬರ್ತಾರೆ. ಹಲ್ಲೆಲೂಯಾ. ತಂದೆ ತಾಯಿ ಮನೆಯಲ್ಲಿ ಕಿತ್ತಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರೆ ಮಕ್ಕಳು ಹೇಗೆ ದೇವರ ವಾಕ್ಯವನ್ನು ಕೇಳುತ್ತಾರೆ? ಎಲ್ಲೂ ಕೇಳೋಕ್ ಸಾಧ್ಯವಿಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ಅಳೆಯುವ ಅಳತೆಲೆ ನಿನ್ನನ್ನು ನಾನು ಅಳೆಯುತ್ತೇನೆ ಎಂಬುದಾಗಿ. ನಿನ್ನ ಮನಸ್ಸು ಹೇಗಿರುತ್ತೆ ಅದೇ ರೀತಿಯಾಗಿ ಪ್ರತಿಫಲ ಸಿಗ್ತದೆ. ಹಲ್ಲೆಲೂಯಾ. ನಿನ್ನ ಮನಸ್ಸು ಒಳ್ಳೆದಿದೆಯಾ, ನೀನ್ ನಡೆಯುವಂತ ದಾರಿ ಒಳ್ಳೆದು, ನೀನ್ ಮಾಡುವಂತ ಕೆಲಸಗಳು ಒಳ್ಳೆದಿದೆ. ನಿನ್ನ ಮನಸ್ಸೇ ಶುದ್ಧ ಇಲ್ಲ ಅಂದರೆ ಹೇಗೆ ಒಳ್ಳೆದು ಮಾಡ್ಲಿಕ್ಕೆ ಸಾಧ್ಯ? ಸಿಕ್ಕುವುದೇ ಇಲ್ಲ. ನಾವು ಎಲ್ಲಿ ಹೋದರೂ ನಷ್ಟ ನಷ್ಟ ನಷ್ಟ, ಕಷ್ಟ ಕಷ್ಟ, ಇದೇ ಅನುಭವಿಸ್ಬೇಕಾಗಿ ಬರ್ತದೆ. ಯಾವಾಗ ದೇವರ ಶಬ್ದಕ್ಕೆ ಕಿವಿಗೊಡುತ್ತೇವೋ ಅವಾಗ ಅವರ ಸ್ಥಿತಿ, ಅವರ ಗತಿ ಎಲ್ಲವನ್ನು ಬದಲಾಗ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತನ್ನ ಕೇಳಿರಿ. ಕೇಳಿ ನಡೆಯುವಂತವನು ಬಂಡೆಯ ಮೇಲೆ ಮನೆ ಕಟ್ಟಕ್ಕೆ ಹೋಲಿಕೆಯಾಗಿದ್ದಾನೆ. ಬಂಡೆ ಅಂದ್ರೆ ಯೇಸು ಸ್ವಾಮಿಯೇ ಬಂಡೆ, ಆತನೇ ದೇವರಾಗಿದ್ದಾನೆ. ಅವರ ಮಾತು ಕೇಳಿದಂಥವ್ರು ಎಂದು ಆಶಾಭಂಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಹಾಗೆ ಇಲ್ಲಿ ಕೆಳಗಡೆ, ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗೋ ರೀತಿ ಬಾಲ ಶಿಕ್ಷೆಯನ್ನು, ಬಾಲ ಬೋಧನೆಯನ್ನು ಕೊಡುತ್ತಾ ಅವರನ್ನು ಸಾಕಿರಿ. ನೋಡಿ, ತಂದೆಗಳಿಗೆ ದೇವರ ವಾಕ್ಯ ಹೇಳ್ತಾರೆ, ಉಪದೇಶ ಮಾಡ್ತಾರೆ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನ ಎಬ್ಬಿಸಬೇಡ್ರಿ. ಬಾಲ ಶಿಕ್ಷೆ, ಚಿಕ್ಕ ಪ್ರಾಯದಿಂದಲೇ ದೇವರಲ್ಲಿ ಬೆಳೆಸ್ತಾ ಬರ್ರಿ. ನೀವು ದೇವರಲ್ಲಿದ್ದೀರಲ್ಲ, ಅವ್ರಿಗೂ ದೇವರಲ್ಲಿ ಬೆಳೆಸ್ತಾ ಬನ್ರಿ. ಮುಂದೆ ನಿಮ್ಮ ಮಾತನ್ನ ಕೇಳುತ್ತಾರೆ. ಅದಕ್ಕೆ ನನ್ನ ಮಗ ಇವತ್ತು ನನ್ನ ಮಾತು ಕೇಳ್ತಾರೆ. ಅದಕ್ಕೆ ನನ್ನ ಮಗಳು ಇವತ್ತು ನನ್ನ ಮಾತು ಕೇಳ್ತಾರೆ. ಮದುವೆ ಮಾಡಿಸಿ ಅಷ್ಟು ದೂರ ಕೊಟ್ಟರುವೆ ನಾವು ಒಂದೇನಾದ್ರು ಒಂದು ಮಾತು ಹೇಳಿದ್ರೆ ತೆಗೆಯೋದಿಲ್ಲ. ನನ್ನ ಮಗನೂ ಅಷ್ಟೇ, ಒಂದು ಮಾತು ಹೇಳಿದ್ರೆ ತೆಗೆಯೋದಿಲ್ಲ. ಯಾಕೆ? ಇದು ನಾವೇನೋ ಒಳ್ಳೆ ಕ್ರಿಯೆಗಳು, ಒಳ್ಳೆ ಕಾರ್ಯಗಳು, ಒಳ್ಳೆ ಧರ್ಮ ಮಾಡಿದ್ದವರಲ್ಲ. ದೇವರು ಇಟ್ಟಿರುವಂತ ಪ್ರೀತಿ ಇದು ನಮ್ಮ ಮೇಲೆ.
ಯಾಕೆ? ಪ್ರತಿ ದಿವಸ ಒಂದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆ ಪ್ರತಿಫಲ ಅದು ದೇವರು ಎಲ್ಲರಿಗೂ ಕೊಡ್ತಾರೆ. ಬಟ್ ನಿಮ್ಗೆ ಅದಕ್ಕೆ ಧ್ಯಾನ ಮಾಡೋಕ್ಕೆ ನಿಮ್ಗೆ ಸಮಯವೂ ಇಲ್ಲ. ನಿಮ್ಗೆ ಅದು ಬೇಡೂ ಬೇಡ. ಹಲ್ಲೆಲೂಯಾ. ಹಾಗೆ ದೇವರೆಲ್ಲ ಪ್ರತಿ ಮನುಷ್ಯನಿಗೂ ಕೊಟ್ಟಿರೋದು. ನನ್ನ ವಾಕ್ಯವನ್ನು ಧ್ಯಾನಿಸಿರಿ, ನನ್ನ ಮಾತು ಕೇಳಿರಿ, ಭೂಮಿ ಮೇಲೆ ಬಹುಕಾಲ ಬದುಕುವಿರಿ. ನಿಮಗೆ ಕಷ್ಟಗಳು ಬರುವಂತ ಜಾಗದಲ್ಲಿ ನಿಮ್ಮನ್ನ ತಪ್ಪಿಸಿ ಬಿಟ್ಟು ದೇವರು ಒಳ್ಳೆ ಮಾರ್ಗ ತೋರಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯವನ್ನು ಯಾವತ್ತು ಧ್ಯಾನ ಮಾಡೋದು. ನನ್ನ ಗಾಡಿ ಓಡಿಸಿದ್ರು ಪರವಾಗಿಲ್ಲ, ಓಡಿಸಿಲ್ಲನೂ ಪರವಾಗಿಲ್ಲ, ನನಗಿದು ಧ್ಯಾನ ಮಾಡೋಕ್ಕೆ ಸಮಯ ದೇವರು ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಲ್ಲೆಲೂಯಾ. ಇಲ್ಲಿ ಅದೇ 6ನೇ ಅಧ್ಯಾಯದಲ್ಲಿ ಎಫೆಸ 6ನೇ ಅಧ್ಯಾಯ 10ನೇ ವಚನವನ್ನು ತೆಗೆದುಕೊಳ್ತೇನೆ. ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿದ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿ. ಸೈತಾನನು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ನಿಮ್ಮನ್ನ ಎಲ್ಲಿ ಹೋದ್ರು ನಿಮ್ಮ ಒಳ್ಳೊಳ್ಳೆ ಕೆಲಸಗಳಿಗೆಲ್ಲ ಕತ್ತರಿ ಹಾಕಿ ಕಟ್ಟು ಮಾಡ್ತಾನೆ. ಅದಕ್ಕೆ ನೀವೇನು ಮಾಡಬೇಕು? ಸರ್ವ ಆಯುಧಗಳನ್ನ ಧರಿಸಿಕೊಳ್ಳಬೇಕು. ಈಗ ಒಂದು ರಾಜನ ಸೈನ್ಯಗಳು ಯುದ್ಧಕ್ಕೆ ಹೋಗಬೇಕಾದ್ರೆ ಕತ್ತಿ, ಗುರಾಣಿ, ಈ ದೇಹಕ್ಕೆ ಬೇಕಾಗಿದ್ದ ಕವಚಗಳನ್ನೆಲ್ಲ ಹೇಗೆ ಹಾಕಿಕೊಂಡು ಹೋಗ್ತಾರೋ ಆ ರೀತಿಯಾಗಿ ನಾವು ದೇವರಲ್ಲಿ ಬಲಗೊಳ್ಳುವವರಾಗಿರ್ಬೇಕು. ಹಾಲೆಲೂಯ. ಆ ರೀತಿ ಕವಚ ಹಾಕೊಂಡೋಗ್ರಿ ಅಂತ ಅಲ್ಲ ಅರ್ಥ. ಅದು ಅವ್ರು ಹಾಕೊಳ್ತಾ ಇದ್ರು. ನಮಗೆ ಸರ್ವಶಕ್ತನಾದ ದೇವರೇ ನಮಗೆ ಸಹಾಯಕರು. ಇದನ್ನ ಹಾಕಿಕೊಂಡು ನಾವು ಅಂದ್ರೆ ಪ್ರಾರ್ಥನೆಯಲ್ಲಿ ಬಲಗೊಂಡು ನಿಲ್ಲುವಾಗ ಸೈತಾನನು ಬರುವಂತ ಕೆಲಸವೆಲ್ಲ ನಿಮ್ಮಲ್ಲಿ ಮಾಡುವಂತ ಎಂಥ ಕೆಲಸಗಳಲ್ಲಿ ಎಲ್ಲ ಲಯವಾಗಿ ಹೋಗ್ತದೆ. ಯಾಕಂದ್ರೆ ದೇವರು ದಾರಿ ತಪ್ಪಿಸ್ತಾರೆ. ಆತನನ್ನು ಅಪ್ಪಣೆ ಕೊಡುವುದಿಲ್ಲ ನಿಮ್ಮ ಮೇಲೆ. ನಿಮಗೆಲ್ಲ ಒಂದು ಒಳ್ಳೆ ಕ್ರಿಯೆಗಳಿಂದ ತಪ್ಪಿಸ್ತಾನೆ. ಅವನು ಒಳ್ಳೆ ಕಾರ್ಯಗಳು ನಡಿಬೇಕಾದ್ರೆ, ಒಳ್ಳೆ ಜೀವನದಲ್ಲಿ ನಡಿಬೇಕು, ಒಂದು ಒಳ್ಳೆ ಲಾಭದಾಯಕ ಒಂದು ಬಿಸ್ನೆಸ್ ಮಾಡಬೇಕು, ಎಲ್ಲ ಕತ್ತರಿಯಾಗಿ ಕಟ್ ಮಾಡ್ತಾನೆ. ಅದಕ್ಕೆ ದೇವರು ಸಹಾಯ ಮಾಡ್ತಾರೆ. ನಿಮ್ಮ ಎಲ್ಲ ಕೆಲಸಗಳನ್ನು ಸಫಲ ಆಗ್ತದೆ. ಅದಕ್ಕಾಗಿ ದೇವರನ್ನು ನಾವು ಯಾವಾಗಲೂ ನಮ್ಮ ಮುಂದೆ ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ಸರ್ವ ಆಯುಧಗಳನ್ನು ಧರಿಸಿಕೊಂಡು ನೀವು ಹೋರಾಡುವ ಮನುಷ್ಯ ಮಾತ್ರದಿಂದಲ್ಲ, ಮನುಷ್ಯ ಸಂಗಡ ಮಾತ್ರವಲ್ಲ, ರಾಜತ್ವ ಮೇಲೆಯೂ, ಅಧಿಕಾರಗಳ ಮೇಲೆಯೂ, ಅಂಧಕಾರದ ಅಧಿಪತಿಗಳ ಮೇಲೆಯೂ, ಆಮೇಲೆ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಗಳ ಮೇಲೆಯೂ. ನಾವು ಹೋರಾಡುವುದು ಮನುಷ್ಯ ಮಾತ್ರದವನ ಅಲ್ಲ, ಅಂಧಕಾರ ಶಕ್ತಿ ದುರಾತ್ಮನ ಮೇಲೆ ನಮ್ಮ ಹೋರಾಟ ಇರಬೇಕು. ಹಲ್ಲೆಲೂಯಾ. ಇಲ್ಲಿ ನಾವೇನ್ ಮಾಡ್ತೀವಿ? ಅದನ್ನೆಲ್ಲ ದುರಾತ್ಮನನ್ನ ಬಿಟ್ಟು ಬಿಡ್ತೀವಿ. ಆರಾಮಾಗಿರು ನೀನು. ನಾವೇನ್ ಮಾಡ್ತೀವಿ? ಮನುಷ್ಯನ ಮೇಲೆ ಗಲಾಟೆ ಮಾಡ್ತೀವಿ. ಮನುಷ್ಯನ ಮೇಲೆ ಇವನು ಸರಿಯಿಲ್ಲ, ಅವಳು ಸರಿಯಿಲ್ಲ, ಅವನು ಹಾಗೆ, ಇವನು ಹಾಗೆ. ಸೈತಾನನ ಅವಾಗ ನಗಾಡ್ತಿರ್ತಾನಲ್ಲಿ. ನಾನ್ ಮಾಡೋ ಕೆಲಸ ಅಲ್ಲ, ನೀನೇ ಮಾಡ್ತಿದ್ದಿಲ್ಲ, ಮಾಡು 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 ಮಾಡು. ಹಲ್ಲೆಲೂಯಾ. ಯಾವಾಗ ಇದನ್ನ ಧ್ಯಾನ ಮಾಡಿಕೊಂಡು ನಾವು ಮನುಷ್ಯನ ಮೇಲೆ ವೈರತ್ವ ಮಾಡದೆ ಪ್ರತಿಯೊಬ್ಬರನ್ನು ನಾವು ಕ್ಷಮಿಸ್ತಾ ಬರಬೇಕು. ಯಾಕಂದ್ರೆ ಪರಲೋಕದ ದೇವರು ಏನ್ ಹೇಳ್ತಾನೆ? ಈ ಭೂಮಿ ಮೇಲೆ ಇತರ ತಪ್ಪುಗಳನ್ನು ನೀನು ಕ್ಷಮಿಸೋದಾದ್ರೆ ಪರಲೋಕದಲ್ಲಿರುವ ದೇವರು ನಿನ್ನ ತಪ್ಪುಗಳನ್ನ ಕ್ಷಮಿಸ್ತಾನೆ. ಹಲ್ಲೆಲೂಯಾ. ಇದು ನಮಗೆ ಬೇಡ. ಇದು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಯಾರಾದ್ರೂ ತೊಂದರೆ ಕೊಟ್ರು ಅಂದ್ರೆ ಅವ್ರಿಗೆ ಏನಾರ ಮಾಡಿ ನಾನು ರಿಪೇರಿ ಮಾಡ್ಲೇಬೇಕು. ಹಲ್ಲೆಲೂಯಾ. ಅವಾಗ ದುರಾತ್ಮ ಸೇನೆ ಏನ್ ಮಾಡ್ತಾನೆ ಅಂದ್ರೆ ನಗಾಡ್ತಾ ಇರ್ತಾನೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ಹಿಂಗೆ 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 ಕಂಟಿನ್ಯೂ ಮುಂದುವರಿಸ್ತಾರೆ ಹೀಗೆ ಮುಂದುವರಿಸ್ತಾರೆ ಅಂತಾನೆ. ಅವಾಗ ನಾವು ಯಾವ ಪಕ್ಷದಲ್ಲಿದ್ದೇವೆ? ಅಂಧಕಾರ ಶಕ್ತಿ ದುರಾತ್ಮನ ಸೇನೆ ಕೈ ಕೆಳಗಿದ್ದೇವೆ. ದೇವರ ಕೈ ಕೆಳಗಿಲ್ಲ ನಾವು. ದೇವರಿಂದ ಬರುವಂಥದ್ದು ಯಾವುದು? ಪ್ರೀತಿ, ಕರುಣೆ, ದೀರ್ಘ ಶಾಂತಿ, ಕ್ಷಮೆ, ಧಮೆ, ಸಹಿಸ್ಕೊಳ್ಳೋದು, ತಾಳ್ಕೊಳ್ಳೋದು, ಇದೆಲ್ಲ ಕರ್ತನಿಂದ ಬರುವಂಥದ್ದು. ಅಂಧಕಾರ ಶಕ್ತಿಯಿಂದ ಬರೋದೇನು? ದುರಾತ್ಮನ ಸೇನೆಯಿಂದ ಸಿಟ್ಟು, ರೋಷ, ಹಾಗೆ ಕೆಟ್ಟಾಗಿ ಮಾತಾಡೋದು, ಕೆಟ್ಟಗಳು ಬೈಯೋದು, ಬೆರಿ ಚುಚ್ಚಿ ಹಾಕುವುದು, ಚಾಡಿ ಹೇಳುವುದು, ಇದೆಲ್ಲ ದುರಾತ್ಮನ ಕ್ರಿಯೆ. ಇಲ್ಲಿ ನಾವು ಎರಡರ ಚೆಕ್ ಮಾಡ್ಕೋಬೇಕು. ನಾನು ಎಲ್ಲಿದ್ದೀನಿ ಅಂತ. ನಾವು 4 ಜನ ಇದ್ದೀವಿ. ನಾವು ಎಲ್ಲಿದ್ದೀವಿ ಅಂತ ನಮ್ಮನ್ನ ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರಬೇಕಂದ್ರೆ ಈ ಸಂದೇಶವನ್ನು ಧ್ಯಾನ ಮಾಡಬೇಕು. ಈ ಸಂದೇಶವನ್ನು ಧ್ಯಾನ ಮಾಡುವಾಗ ಖಂಡಿತವಾಗಲೂ ದೇವರು ನಮಗೆ ಜಯವನ್ನು ಕೊಡುತ್ತಾರೆ. ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು
ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜರೇ, ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರಪ್ಪ ದೇವರೇ. ನಮ್ಮಲ್ಲಿ ಅನೇಕ ಬಲಹೀನತೆಗಳು ಇದ್ದೇ ದೇವರೇ, ಸ್ತೋತ್ರ. ಆ ಬಲಹೀನತೆಯಲ್ಲೂ ಆ ಬಲವುಳ್ಳವ ಕರ್ತನು ಸ್ವಾಮಿ ನೀವು ನಮ್ಮ ಜೊತೆಲಿ ಇರುವುದಕ್ಕಾಗಿ ಸ್ತೋತ್ರಪ್ಪ ರಾಜನೇ. ಈ ವಿಡಿಯೋ ಮುಖಾಂತರ ನೋಡುವಂತ ಪ್ರತಿಯೊಂದು ಕುಟುಂಬಗಳನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ ಪರಲೋಕ ತಂದೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.